ಸುಣ್ಣ ಅಂತೂ ಭೂಮಿಗೆ ಉಪಯೋಗಿಸಲೇಬೇಕು, ಮಣ್ಣಿಗೆ ಹಾಕಲೇಬೇಕು. ಮೀನು ಶಕ್ತಿನ ಹಾಕೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ. ಇದು 25 kg ಇರುತ್ತೆ, ಗ್ರಾನ್ಯೂಲ್ ಇರುತ್ತೆ. ಒಂದು ಮುಷ್ಟಿ ತಗೊಂಡ್ರೆ ಹೆಚ್ಚು ಕಡಿಮೆ 150 ಗ್ರಾಮ್ ಬರುತ್ತೆ. ಒಂದು ಅಡಿ ಬಿಟ್ಟು ದೂರಕ್ಕೆ ಹೀಗೆ ಹಾಕ್ತಾ ಹೋಗುತ್ತೆ. ಬಹಳ ಅನುಕೂಲ ಆಗುತ್ತೆ. ಯಾರು ಬೇಕಾದ್ರೂ ಹಾಕೊಳ್ಬಹುದು. 25 kg ಬ್ಯಾಗ್ ಆಗಿದ್ರಿಂದ ಲೇಡೀಸೇ ಅದನ್ನೆಲ್ಲ ಹಾಕ್ತಾರೆ. ನಾನು ಹಾಕ್ತೀನಿ, ನನ್ನ ಸ್ನೇಹಿತರಿಗೂ ತುಂಬಾ ಜನಕ್ಕೆ ನಾನು ಹೇಳಿದ್ದೀನಿ, ತೋಟಕ್ಕೆ ಕ್ಯಾಲ್ಸಿಯಂ ಬೇಕೇ ಬೇಕು. ಇಲ್ಲಿ ಕ್ಯಾಲ್ಸಿಯಂ ಮತ್ತೆ ಮೆಗ್ನೀಷಿಯಂ ಇರೋದ್ರಿಂದ ಸೆಕೆಂಡರಿ ನ್ಯೂಟ್ರಿಯೆಂಟ್ ಕೊಟ್ಟಂಗೆ ಆಗುತ್ತೆ. ಈ ಮೀನು ಶಕ್ತಿ ಸುಣ್ಣ ಹಾಕಿದ್ರಿಂದ ರೋಗ ಬಾಧೆ ಕಡಿಮೆ ಆಯಿತು, ಹೆಚ್ಚಿನ ಇಳುವರಿ ತುಂಬಾ ಚೆನ್ನಾಗಿ ಬಂತು. ಬೆಂಕಿ ರೋಗ ಅಂತೂ ಕಂಪ್ಲೀಟ್ ಅವಾಯ್ಡ್ ಆಗುತ್ತೆ. ಬೇರೆ ಸುಣ್ಣ ಹಾಕಿದ್ರೆ ಮೈ ತುಂಬಾ ಪೌಡರ್ ಎಲ್ಲ ಮೆತ್ಕೊಳ್ಳುತ್ತೆ. ಗ್ರಾನ್ಯುವಲ್ ರೂಪದಲ್ಲಿ ಇರೋದ್ರಿಂದ ಇದನ್ನ ಹಾಕ್ಲಿಕ್ಕೂ ಚಂದ ಆಗುತ್ತೆ. ರೈತರಿಗೆ ತುಂಬಾ ಅನುಕೂಲಕರವಾಗಿದೆ. ನಾನು ಮನೋಜ್ ಅಂತೇಳಿ, ಕೊಪ್ಪ ತಾಲೂಕು ಶಿವಪುರ ಗ್ರಾಮದವರು. ನಾನೀಗ 6 ವರ್ಷದಿಂದ ಮೀನು ಶಕ್ತಿ ಸುಣ್ಣನ ಉಪಯೋಗಿಸ್ತಾ ಇದ್ದೀನಿ. ಇದು ಗ್ರಾನ್ಯುವಲ್ ಆಗಿರೋದ್ರಿಂದ ಹಾಕೋಕ್ಕೆ ತುಂಬ ಸುಲಭ ಆಗುತ್ತೆ. ನಾನು ಹಿಂದೆ ಈ ಪೌಡರ್ ಎಲ್ಲ ಉಪಯೋಗಿಸ್ತಾ ಇದ್ದೆ, ಅದು ಹಾಕಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಇವತ್ತಿನ ಲೇಬರ್ ಈ ಪ್ರಾಬ್ಲಮ್ನಲ್ಲಿ ಇದಾದರೆ ತುಂಬ ಈಸಿಯಾಗಿ ಉಪಯೋಗಿಸ್ಬೋದು. ಜೊತೆಗೆ ಇದನ್ನು ನಾವು ಮೆನು ಜೊತೆಗೆ ಕೊಟ್ಬಿಡ್ಬೋದು. ಅದನ್ನಾದರೆ ನಾವು ಏನು ಮಾಡ್ತಿದ್ವಿ, ಫೆಬ್ರವರಿ ಮಾರ್ಚ್ನಲ್ಲೇ ಕೊಡಬೇಕು, ಮಳೆ ಬರೋದಕ್ಕಿಂತ ಮುಂಚೆನೇ. ಇದಾದರೆ ನಾವು ಯಾವಾಗ ಬೇಕಾದ್ರೆ ನಮಗೆ ಅನುಕೂಲ ಇದ್ದ ಟೈಮಲ್ಲಿ ನಾವು ಕೊಟ್ಕೊಳ್ಬೋದು. ಆದ್ದರಿಂದ ಮೀನು ಶಕ್ತಿನೇ ಎಲ್ಲರೂ ಅದನ್ನು ಉಪಯೋಗಿಸ್ಕೊಳ್ಳೋದು ತುಂಬ ಒಳ್ಳೆಯದು. ಪ್ರತಿ ವರ್ಷವೂ ಸ್ವಲ್ಪ ಇಂಪ್ರೂವ್ ಆಗಿ, ಅಥವಾ ಬೇರೆ ಒಂದು ಆವರೇಜ್ ಕ್ರಾಪು ಎಲ್ಲದರಲ್ಲೂ ಅಷ್ಟೇ, ಈ ಕಾಫಿ ಅಥವಾ ಮೆಣಸು ಅಡಿಕೆನಲ್ಲಿ ಒಂದು ಆವರೇಜ್ ಕ್ರಾಪು ಬರ್ತಿದೆ. ಒಂದು ವರ್ಷ ತುಂಬ ಜಾಸ್ತಿ ಆಗೋದು, ಒಂದಷ್ಟು ತುಂಬ ಕಡಿಮೆ ಆಗೋದು, ಆ ರೀತಿ ಇಲ್ಲ. ಈಗೊಂದು 5-6 ವರ್ಷದಿಂದ ಒಂದು ಆವರೇಜ್ ಕ್ರಾಪ್ ಬರ್ತಾಯಿದೆ. ಇದು ಮೀನು ಶಕ್ತಿ ಬ್ಯಾಗು. ಇದು 25 kg ಬ್ಯಾಗ್ ಬರುತ್ತೆ. ಇದರಲ್ಲಿ ಗ್ರಾನ್ಯೂಲ್ ಇರುತ್ತೆ. ಗ್ರಾನ್ಯೂಲ್ ಇರುತ್ತೆ. ಇದನ್ನು ನಾವು ಈಗ ಒಂದು ಮುಷ್ಟಿ ತೊಗೊಂಡ್ರೆ ಹೆಚ್ಚು ಕಡಿಮೆ 150 ಗ್ರಾಮ್ ಬರುತ್ತೆ. ನಾವು ಒಂದು ಮರಕ್ಕೆ ಸಾಧಾರಣವಾಗಿ ಒಂದು ಅಡಿ ಬಿಟ್ಟು ದೂರಕ್ಕೆ ಹೀಗೆ ಹಾಕ್ತಾ ಹೋಗ್ಬಿಡ್ತೀವಿ ಮತ್ತು. ಸೊ ಅದ್ರ ಮೇಲೆ ನಾವು NPK ಯಾವ್ದಾದ್ರು ಗೊಬ್ಬರನ ಅದ್ರ ಮೇಲೆ ಅಪ್ಲಿಕೇಶನ್ ಮಾಡಿಬಿಟ್ಟು ಆಮೇಲೆ ಅದ್ರ ಮೇಲೆ ಕಸ ಎಲ್ಲ ಕಂಬಿ ಮುಚ್ತೀವಿ. ಅಡಿಕೆ ಮರಕ್ಕಾದರೆ ಒಂದು ಸ್ವಲ್ಪ ಬುಡ ಬಿಡಿಸ್ಬಿಟ್ಟು, ಸ್ವಲ್ಪ ಮೇಲ್ಗಡೆ ಮಾತ್ರ ಚೂರು ಸ್ವಲ್ಪ ಬುಡ ಬಿಡಿಸ್ಬಿಟ್ಟು NPK ಪ್ಲಸ್ ಮೀನು ಶಕ್ತಿ ಹಾಕ್ತೀನಿ. ಪ್ರತಿದಿನ ಅಡಿಕೆ ಮರಕ್ಕೆ, ಕಾಫಿಗೆ, ಮೆಣಸಿಗೂ 3ಕ್ಕೂ ನಾನು ಉಪಯೋಗಿಸ್ತೀನಿ ಅದನ್ನು. ಸಾಧಾರಣ ನಾನು 2 ಸರಿ ಕೊಡ್ತೀನಿ. ಏಪ್ರಿಲ್ಲು, ಮೇ, ಜೂನು ಮತ್ತು ಈಗ ಸೆಪ್ಟೆಂಬರ್, ಅಕ್ಟೋಬರ್ನಲ್ಲಿ ಕೊಡ್ತೀನಿ. ಪ್ರತಿ ಸರಿನೂ 150 ಗ್ರಾಮ್, ಒಂದೊಂದು ಸತಿ 300 ಗ್ರಾಮನ್ನು ಸ್ಪ್ಲಿಟ್ ಮಾಡಿ 150 ಗ್ರಾಮ್ ಕೊಡ್ತೀವಿ. ಬೇರೆ ಗೊಬ್ಬರದ ಜೊತೆ ಯಾವ ಜೊತೆ ಮಿಕ್ಸ್ ಮಾಡೋದಿಲ್ಲ. ಇದನ್ನು ಕೆಲವರು ಅದನ್ನು ಮೆನ್ಯೂರ್ ಜೊತೆ ಮಿಕ್ಸ್ ಮಾಡಿಬಿಟ್ಟು ಕೊಡ್ತಾರೆ. ನಾನು ಆ ರೀತಿ ಮಾಡೋದಿಲ್ಲ. ನಾನು ಸಪ್ರೇಟಾಗಿ ಅದು ಕೊಡ್ತಾಯಿದ್ದೀನಿ. ಹಾಕ್ಲಿಕ್ಕೂ ಸ್ವಲ್ಪ ಸುಲಭ ಆಗುತ್ತೆ. ಈ ಹೆಣ್ಣಾಳೆ ಅದನ್ನು ಹಾಕ್ಕೊಂಡು ಹೋಗ್ಬೋದು. ಸೊ ಆದ್ದರಿಂದ ಈ ಕೆಲಸನೂ ಸ್ವಲ್ಪ ನೀಟಾಗುತ್ತೆ ಅಂತೇಳ್ಬಿಟ್ಟು ನಾನು ಆ ರೀತಿ ಮಾಡಿಸ್ತಾಯಿದ್ದೀನಿ. ತುಂಬ ಕಡಿಮೆ ಆಗುತ್ತೆ. ನನಗೆ ತೋಟದಲ್ಲಿ, ಈ ಸಸಿ ತೋಟದಲ್ಲಿ ಭಾಳ ಅಂಡೊಡ್ಕ ಇತ್ತು. ಕೆಲವರು ಹೇಳ್ತಾರೆ ಇಲ್ಲ ಸಸಿ ಮರದಲ್ಲಿ ಆ ರೀತಿ ಬರುತ್ತೆ ಹಾಗೆ ಹೀಗೆ ಅಂತ ಹೇಳ್ತಾಯಿದ್ರು. ಆಮೇಲೆ ಕ್ರಮೇಣ ಅದನ್ನು ಕಡಿಮೆ ಆಯಿತು. ನನಗೆ ಗೊತ್ತಾಯಿತು, ನನಗೆ ಇದರಿಂದನೇ ಇದು ಆಯಿತು ಅಂತೇಳ್ಬಿಟ್ಟು. ಯಾರಕ್ಕಂದರೆ ಇದೇ ರೀತಿ ಉಪಯೋಗಿಸಿದವ್ರು ಬೇರೆಯವರು ಇದ್ದರು, ನಮ್ಮ ಸ್ನೇಹಿತರು, ಅವರು ಅದನ್ನೇ ಹೇಳ್ತಾಯಿದ್ರು. ಆಮೇಲೆ ನನಗೀಗಂತೂ ತುಂಬ ಕಡಿಮೆ ಆಗಿದೆ. ಎಲ್ಲ ಒಂದು 10% ಇರ್ಬೋದು, 10-15% ಅಲ್ಲಲ್ಲೇ ಇರ್ಬೋದು. ಅಷ್ಟು ಬಿಟ್ಟರೆ ತುಂಬ ಕಡಿಮೆ ಆಗಿದೆ ನನಗೆ. ಮೊದಲೆಲ್ಲ ಸುಣ್ಣ ಹಾಕ್ತಿದ್ರು, ಆ ಸುಣ್ಣ ಹಾಕೋಕ್ಕೂ ಈ ಮೀನು ಶಕ್ತಿ ಹಾಕಿ ಏನು ವ್ಯತ್ಯಾಸ? ಏನಾಗುತ್ತೆ, ಅದು ಪೌಡರ್ ಆಗಿದ್ದರಿಂದ ನಮಗೆ ಹಾಕಲಿಕ್ಕೆಲ್ಲ ತುಂಬ ತೊಂದರೆ ಆಗ್ತದೆ. ಯಾಕಂದರೆ ಈ ಲೇಬರ್ ಪ್ರಾಬ್ಲಮಿಂದ ಅದನ್ನು ತಂದು ಅಲ್ಲಿಂದ ತೋಟಕ್ಕೆ ತಂದು ಡಂಪ್ ಮಾಡಿ ಅದನ್ನೆಲ್ಲ ಹಾಕೋದು ಸ್ವಲ್ಪ ಭಾರಿ ಕಷ್ಟ ಆಗ್ತಿತ್ತು. ಸೊ ಗ್ರ್ಯಾನ್ಯುವಲ್ ಆಗಿದ್ದರಿಂದ ಇದು ತುಂಬ ಹಾಕ್ಲಿಕ್ಕೆ ಭಾಳ ಅನುಕೂಲ ಆಗುತ್ತೆ. ಯಾರು ಬೇಕಾದ್ರೂ ಹಾಕ್ಕೊಳ್ಬೋದು. 25 kg ಬ್ಯಾಗ್ ಆಗಿದ್ದರಿಂದ ಲೇಡೀಸೇ ಅದನ್ನೆಲ್ಲ ಹಾಕ್ತಾರೆ. ಅಷ್ಟು ಅನುಕೂಲ ಆಗಿದೆ ಇದು. ಸೊ ಆದ್ದರಿಂದ ಇದನ್ನು ಉಪಯೋಗಿಸಿ ಅಂತಲೇ ಹೇಳ್ತಾ ಇದ್ದೀನಿ. ಸರ್, ಈಗ ಬೇರೆ ರೈತರು ಯೂಸ್ ಮಾಡೋಕ್ಕಂತಿರೋರಿಗೆ ಏನು ಹೇಳ್ತೀರಾ? ಸಾಧಾರಣ ಒಳ್ಳೆ ಡೀಲರ್ ಅವ್ರ ಹತ್ರನೇ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ತಗೊಳೋದು ತುಂಬ ಒಳ್ಳೆಯದು. ಒಂದು. ಎರಡನೇದಾಗಿ ಅದರಲ್ಲಿ ಚೀಲದ ಮೇಲ್ಗಡೆ ಈ ಲೋಗೋ ಇರುತ್ತೆ. ಅವ್ರ ಮೀನು ಶಕ್ತಿಯವ್ರದ್ದೇ ಈ ಲೋಗೋ ಇದೆ. ಸೊ ಇದು ಬೇರೆ ಫೇಕ್ ಮಾಡೋಕ್ಕಾಗೋದಿಲ್ಲ. ಕಲ್ಲರ್ ಏನು ಈ ರೀತಿ ಹಾಕ್ಬೋದು ಬಿಟ್ಟರೆ ಇದನ್ನ ಲೋಗೋ ಇವೆಲ್ಲ ಫೇಕ್ ಮಾಡೋಕ್ಕಾಗೋದಿಲ್ಲ. ಸೊ ಅವ್ರ ಹತ್ರ ಹೋಗಿ ತಗೊಂಡು ಅವ್ರು ಉಪಯೋಗಿಸ್ಕೊಳ್ಳೋದು ಒಳ್ಳೆಯದು. ನಮ್ಮಲ್ಲಿ ಪೂರ್ವಿಕರಿಂದ ನಮ್ಮಲ್ಲಿ ಜಮೀನಲ್ಲಿ ಭತ್ತ ಬೆಳ್ಕೊಂಡು ಬಂದಿದ್ದು ನಾವು. ಆದರೆ ಈಗೇನಾಗಿದೆ ಅಂದರೆ ಗೊಬ್ಬರ ಹಾಕೋದ್ರಿಂದ ರೋಗ ಬಾಧೆಗಳೆಲ್ಲ ತುಂಬ ಜಾಸ್ತಿ ಆಗಿದ್ದರಿಂದ ಈ ಮೀನು ಶಕ್ತಿ ಸುಣ್ಣ ಹಾಕಿದ್ರಿಂದ ನಮಗೆ ರೋಗ ಬಾಧೆ ಕಡಿಮೆ ಆಯಿತು, ಹೆಚ್ಚಿನ ಇಳುವರಿ ತುಂಬ ಚೆನ್ನಾಗಿ ಬಂತು. ಬೆಂಕಿ ರೋಗ ಅಂತೂ ಕಂಪ್ಲೀಟ್ ಅವಾಯ್ಡ್ ಆಗುತ್ತೆ. ನಮ್ಮ ಅಕ್ಕಪಕ್ಕ ಜಮೀನಲ್ಲಿ ಪಕ್ಕದ ಗದ್ದೆಯಲ್ಲಿ ಕೂಡ ಬೇರೆ ಗೊಬ್ಬರ ಹಾಕಿದ್ರಿಂದ ಬೆಂಕಿ ರೋಗ ಇತ್ತು, ನಮ್ಮ ಗದ್ದೆಯಲ್ಲಿ ಬೆಂಕಿ ರೋಗ ಇರಲಿಲ್ಲ. ಅವರು ಔಷಧಿ ಸಿಂಪಡಣೆ ಮಾಡ್ತಾರೆ, ನಾವು ಅದು ಮಾಡಿಲ್ಲ.
ಹಾಗಾಗಿ ಸಮೃದ್ಧಿಯಾಗಿ ಬರುತ್ತೆ ಇದು. ಅದು ಬೆಂಕಿ ರೋಗದಲ್ಲೇ ಇಳುವರಿ ಜಳ್ಳು ಭತ್ತ ಬರುತ್ತೆ, ಇದ್ರಾಗೆ ಜಳ್ಳು ಕಡಿಮೆ ಇರುತ್ತೆ, ಗಟ್ಟಿ ಭತ್ತ ಜಾಸ್ತಿ ಬರುತ್ತೆ. ಸರ್ ಇದು ಬೇರೆ ಭತ್ತದ ಬೆಳೆಗಾರರು ಬಳಸ್ಬೋದಾ? ಖಂಡಿತ ಬಳಸ್ಬೋದು. ಯಾಕೆ ಅಂತ ಕೇಳಿದರೆ ಈಗ ಭತ್ತನೇ ಯಾರು ಮಾಡಲ್ಲ, ನೆಡೋದಿಲ್ಲ, ಲಾಸ್ ಆಗುತ್ತೆ ಅನ್ನೋ ಕಾನ್ಸೆಪ್ಟಲ್ಲಿ ಎಲ್ಲರೂ ಇರೋದ್ರಿಂದ ಇದನ್ನು ಹಾಕಿದಾಗ ರೋಗ ಬಾಧೆ ಕಡಿಮೆ ಆಗುತ್ತೆ. ನಾನು ಪ್ರಾಕ್ಟಿಕಲ್ ಮಾಡಿದ್ರಿಂದ ನಾನು ಅದಕ್ಕೆ ಸಜೆಸ್ಟ್ ಮಾಡ್ತೀನಿ, ಎಲ್ಲ ರೈತರು ಯೂಸ್ ಮಾಡ್ಬೋದು. ಬರೀ ಭತ್ತಕ್ಕೆ ಮಾತ್ರ ಬಳಸ್ತೀರಾ, ಅಡಿಕೆಗೂ ಬಳಸ್ತೀರಾ? ಇದು ಭತ್ತ ಕಲ್ದಿತ್ತು, ಅಡಿಕೆಗೂ ಮೇಜರಾಗಿ ಅಡಿಕೆಗೂ ಬೆಳೆಸ್ಬೋದು. ಯಾಕೆ ಅಂತ ಕೇಳಿದರೆ ನಮ್ಮಲ್ಲಿ ಬೇರೆ ಸುಣ್ಣ ಹಾಕಿದಾಗ 21 ದಿನದಿಂದ 27 ದಿನದವರೆಗೂ ಬಿಡಬೇಕು. ಹಾಗೆ ಬಿಡಬೇಕು ಅಂದರೆ ಅದು ರೈತರ ಪ್ರಾಬ್ಲಮ್ ಇದೆ, ಕೂಲಿ ಕಾರ್ಮಿಕರ ಪ್ರಾಬ್ಲಮ್ ಇದೆ. ಅದಕ್ಕಾಗಿ ಇದನ್ನು ಹಾಕಿದಾಗ ಯಾವುದೇ ಫರ್ಟಿಲೈಸರ್ ಜೊತೆಗೂ ಇದನ್ನು ಹಾಕ್ಬೋದು. ಹಾಗಾಗಿ ಲೇಬರ್ಸ್ ಪ್ರಾಬ್ಲಮ್ ಇರಲ್ಲ. ಒಂದೇ ಸರ್ತಿ ಏಕಕಾಲದಲ್ಲಿ ನಾವು ಮೀನು ಶಕ್ತಿ ಸುಣ್ಣನ ಹಾಕ್ಬೋದು.